ಹಾಗೆ ಗೀತೆಯನ್ನು ಸಹಿತ ಅಷ್ಟೇ ಸೊಗಸಾಗಿ ಅವರು ಹಾಡಬಲ್ಲರು. ಒಂದು ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಸನ್ಮಾನ ಮಾಡೋಣ. ತುಂಬ ತುಂಬ ಧನ್ಯವಾದಗಳು ಸಲ್ಲೆ ಮೇಡಮ್ ಅವರಿಗೆ. ಅದೇ ಥರ ನಮ್ಮ ಶ್ರೀಮತಿ ನೇತ್ರಾವತಿ ಅವರು ವಕೀಲ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಕುಷ್ಟಗಿಯಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ತುಂಬ ಸೊಗಸಾಗಿ ಹಾಡನ್ನು ಹಾಡಿ ನಮ್ಮನ್ನು ರಂಜಿಸಿದ್ದಾರೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಎಷ್ಟು ಗೀತೆಗಳನ್ನು ಹಾಡಿದ್ರು ಕಡಿಮೆನೇ ಆಗುತ್ತೆ ಸರ್. ಹಾಡಬೇಕು ಅಂತ ಆಸೆ ಹಂಗೆ ಹುಡ್ತಾನೆ ಬರುತ್ತೆ. ಹಾಡಿಗೆ ಕೊನೆಯಲ್ಲ, ಆಸೆಗೂ ಸಹಿತ ಕೊನೆಯಲ್ಲ ಅಂತ ಕಾಣುತ್ತೆ ಸರ್. ಆಸೆಗೆ ಪಾಯಿಂಟ್ ಇಲ್ಲ ಸರ್, ನೋ ಪಾಯಿಂಟ್ ಇನ್ ಲೈಫ್ ಸರ್. ಹೌದು, ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಸರ್. ತುಂಬ ಧನ್ಯವಾದಗಳು ಮೇಡಮ್. ಆಗಮಿಸಿದರೆ ತುಂಬ ಧನ್ಯವಾದಗಳು. ಅದೇ ಥರ ನಮ್ಮ ಉಮಾಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಉಮಾಪ್ರಕಾಶ್ ಅವರು ದಯವಿಟ್ಟು ಆಸೀನರಾಗಬೇಕಾಗಿ ಹೇಳ್ತಿದ್ದೇನೆ. ಹಾಗೆ HRS ಪ್ರಕಾಶ್ ಅವರು ನಮ್ಮ ವಿಡಿಯೋಗ್ರಫಿ ಮಾಡಿ ನಮ್ಮನ್ನು ಈ ಎಲ್ಲ ಪ್ರಕಾಶಮಾನವಂತ ಎಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ವಿಡಿಯೋವನ್ನು ಅವರು ಮಾಡಿ ಬೆಳಗ್ಗೆಯಿಂದ ಸತತವಾಗಿ ಒಂದು 12 ಗಂಟೆಯಿಂದ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ನಾನು ಸ್ಮರಿಸ್ತಾ ಇದ್ದೇನೆ. ಶ್ರೀಮತಿ ಉಮಾಪ್ರಕಾಶ್ ಅವರು ಸಂಗೀತದಲ್ಲಿ ಶ್ರೇಷ್ಠ ಗಾಯಕಿಯರು. ಹಳೆ ಗೀತೆಯನ್ನು ತುಂಬ ಸೊಗಸಾಗಿ ಹಾಡ್ತಾರೆ. ಇಂಡಿಯನ್ ಮ್ಯೂಸಿಕಲ್ ಫೆಸ್ಟಿವಲ್ಸ್ ಸಂಗಮ ಕಲಾವೃಂದ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟು ಅವರಿಗೆ ಸನ್ಮಾನಿಸಲಾಗ್ತಾ ಇದೆ. ಶ್ರೀಮತಿ ಉಮಾಪ್ರಕಾಶ್ ಅವರು ತುಂಬ ಸೊಗಸಾಗಿ ಹಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ವಿಡಿಯೋಗ್ರಫಿ ಮಾಡಿ ನಮ್ಮನ್ನು ಎಲ್ಲ ತಮ್ಮ ಕ್ಯಾಮರಾದಲ್ಲಿ ಅಡಗಿಸಿಕೊಂಡಿರ್ತಕ್ಕಂಥ ನಮ್ಮ ಪ್ರಕಾಶ್ ಅವರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಒಂದು ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಸನ್ಮಾನಿಸೋಣ ಅಂತ ನಾನು ಹೇಳ್ತಾ ಇದ್ದೇನೆ. ಎಷ್ಟು ಸಂತೋಷ, ಎಷ್ಟು ಮುಖದಲ್ಲಿ ಎಷ್ಟು ಕಳೆ ಬರ್ತಾ ಇದೆ ನೋಡಿ ನಮ್ಮ ಪ್ರಕಾಶ್ ಅವರಿಗೆ. ದುಡ್ಡು ಕಟ್ಟರೆ ಕಲೆ ಸಿಗಲ್ಲ ಸರ್. ದುಡ್ಡು ಕೊಟ್ಟರೆ ಕಲೆ ಸಿಗಲ್ಲ. ಈ ಕಲೆ ಎಲ್ಲರಿಗೂ ಬರಲ್ಲ. ಅದು ದಿಸ್ ಇಸ್ ಅ ಗಾಡ್ ಗಿಫ್ಟ್ ಸರ್. ಐ ಥಿಂಕ್ ತುಂಬ ಧನ್ಯವಾದಗಳು. ದಯವಿಟ್ಟು ಬಿಡಿ ಮೋಮಿನ್ ಅವರು ವೇದಿಕೆ ಮೇಲೆ ಬರಬೇಕಾಗಿದ್ದೆ. ಬಿಡಿ ಮೋಮಿನ್ ಅವರು ವೇದಿಕೆ ಮೇಲೆ ಬರಬೇಕು. ಬಿಡಿ ಮೋಮಿನ್ ಅವರು ಚಿತ್ರಕಲೆಯಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ಇಂಡಿಯನ್ ಮ್ಯೂಸಿಕಲ್ ಫೆಸ್ಟಿವಲ್ ಸಹಸಂಗಮ ಕಲಾವೃಂದ ರಿಜಿಸ್ಟರ್, ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಿಡಿ ಮೋಮಿನ್ ಅವರು ವಿಜಯಪುರ ಜಿಲ್ಲೆಯಿಂದ ಗುಲ್ಬರ್ಗಾ ಜಿಲ್ಲೆಯಿಂದ ಬಂದಿರತಕ್ಕಂಥವರು. ಬಿಡಿ ಮೋಮಿನ್ ಅವರು ಚಿತ್ರಕಲೆಯಲ್ಲಿ ಪ್ರಸಿದ್ಧಿ ಆಗಿರ್ತಕ್ಕಂಥವರು. ಗುಲ್ಬರ್ಗಾ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ವಿಜಯಪುರ ಜಿಲ್ಲೆಯಿಂದ ಒಂದು ಪ್ರಸಿದ್ಧಿ ಪಡ್ತಕ್ಕಂಥ ಚಿತ್ರಕಲೆ ಹಾಗೂ ಗಾಯನದಲ್ಲಿ ಸಹಿತ ಒಂದು ಆಸಕ್ತಿ ಉಳ್ಳಂಥವರು, ಹವ್ಯಾಸಿ ಕಲಾವಿದರು. ಒಂದು ಫೋಟೋ ಶೂಟ್ ಜೊತೆಗೆ ಅವರಿಗೆ ಸನ್ಮಾನ ಮಾಡುವಂತ ಹೇಳ್ತಾ ಇದ್ದೇನೆ. ರೆಹಮಾನ್ ಸರ್ ಅವರು ಬರಬೇಕು, PSI ಸರ್ ಅವರು. ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವವರಿಗೆ ಸನ್ಮಾನಿಸಲಾಗ್ತಾ ಇದೆ. ನಮ್ಮ ಮುಖ್ಯ ಅತಿಥಿ ರವಿ ಶಿಕಾರಿಗಳು ಶ್ರೀಮತಿ ಜಯಲಕ್ಷ್ಮಿ ಹಾಗೆ ರಂಶಿ ಸರ್ ಅವರು ಸಹಿತ ಬಂದಿದ್ದಾರೆ. ಅವರಿಗೂ ಸಹಿತ ನಾನು ಹೇಳ್ತಾ ಇದ್ದೇನೆ. ಒಂದು ಅಧ್ಯಕ್ಷ ಸಂಜಯ್ ಮೇಡಮ್ ಅವರು ಎಲ್ಲ ಕಲಾವಿದರು ಹರ್ಷಿಸಬೇಕು. ಯಾಕಂದರೆ ಕಲಾವಿದರಿಗೆ ಕಲಾವಿದರ ವ್ಯಾಲ್ಯೂನೇ ಅದು ಗೊತ್ತಿರುತ್ತೆ, ಬೇರೆಯವರಿಗೆ ಗೊತ್ತಿರಲ್ಲ, ಸಾಧ್ಯವೇ ಇಲ್ಲ. ತುಂಬ ಧನ್ಯವಾದಗಳು ನಮ್ಮ ದೀಕ್ಷಿಕಾ ಮೇಡಮ್ ಅವರು. ಈ
ವಂಶಿ ಮಹಾದೇವ್ ಸರ್ ಖ್ಯಾತ ಗಾಯಕರಾಗಿದ್ದು ದಯವಿಟ್ಟು ವೇದಿಕೆಯನ್ನು ಬಂದು ಚಂದಿರ ತಂದ ಒಂದು ಗೀತೆಗೆ ಹಣೆ ಹೇಳ್ತಾರೆ, ಕೇಳಿ ಆನಂದಿಸಿ. ತುಂಬಾ ಜಬರ್ದಸ್ತ್ ಗೀತೆ. ಆ ಗೀತೆಯನ್ನು ಕೇಳಿದ್ರೆ ಒಂಥರ ಮನಸ್ಸಿಗೆ ಸೊಗಸಾಗಿ ಮನೋರಂಜನೆಯಾಗಿ ಒಂದು ರಸಿಕತನ ಬರುತ್ತೆ ಅಂತ ಹೇಳ್ತೀನಿ. ನಾನು ಕೇಳ್ತಾ ಮುಂದಿನ ಗೀತೆಗೆ ಕೇಳಿ ಆನಂದಿಸಿ. ವಿಮಲಾ ಮೇಡಮ್ ಹಾಗೆ ಉಮಾಪ್ರಕಾಶ್ ಹಾಗೆ ವಂಶಿ ಕೇಳಿ ಆನಂದಿಸಿ.